ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದ್ಬಿಟ್ಟು ಜೀವನದಲ್ಲಿ ಧೈರ್ಯ ಬರಬೇಕಂದ್ರೆ ಏನು ಮಾಡಬೇಕು, ಧೈರ್ಯ ಬರುವ ಒಂದಿಷ್ಟು ಮಾತುಗಳನ್ನ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಅವು ಶ್ರೀಕೃಷ್ಣನವರ ಮಾತುಗಳಾಗಿವೆ. ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇತರರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀವು ಎಷ್ಟೇ ಹಂಬಲಿಸಿದರೂ ಕೂಡ ಅದು ವ್ಯರ್ಥನೆ ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ಎಷ್ಟು ಈಸಿ ಅನ್ಸುತ್ತೆ, ಆದರೆ ಎಲ್ಲ ಕಡೆ ಓಡಾಡುವುದು ಎಷ್ಟು ಕಷ್ಟ ಅಂತ ತಿಳ್ಕೋಬೇಕು. ಆದರೆ ಅದೇ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಅಂದರೆ ತುಂಬಾ ಕಷ್ಟ, ಅದೇ ಓಡುವುದು ಅಂದ್ರೆ ತುಂಬಾ ಸುಲಭ ಅಂತ ಅನ್ಸುತ್ತೆ ಅದು ನಮ್ಮ ಮನಸ್ಸಿಗೆ. ನೀವೇ ಅಬ್ಸರ್ವ್ ಮಾಡಿ ಬೇಕಿದ್ರೆ, ಯಾವಾಗ್ಲೂ ಕೂಡ ನಿಮ್ಮ ಮನಸ್ಸು ಓಡ್ತಾನೆ ಇರುತ್ತೆ, ಒಂದಲ್ಲ ಒಂದು ಯೋಚನೆ ಬರ್ತಾನೆ ಇರುತ್ತೆ ಜೀವನದಲ್ಲಿ. ಯಾರು ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೋ ತಮಗಿಂತ ಶ್ರೇಷ್ಠನೇ ಯಾರು ಅಲ್ಲ ಈ ಜಗತ್ನಲ್ಲಿ. ಅದುವೇ ಯೋಗ, ಮನಸ್ಸಿನ ನಿಗ್ರಹವೇ ಯೋಗ. ನಿನ್ನ ಒಂದು ಸೋಮಾರಿತನವೇ ಅದು ನಿನ್ನ ನಿಜವಾದ ಒಂದು ಶತ್ರು, ಅದೇ ನಿನ್ನ ಬೆಳವಣಿಗೆಗೆ ಅಡ್ಡಿಯಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ನಿನ್ನ ಒಂದು ಬಡತನಕ್ಕೆ ನಿನ್ನ ಸೋಮಾರಿತನವೇ ಕಾರಣ. ಅದನ್ನು ಒದ್ದೋಡಿಸು. ಮೊದಲು ಎದ್ದು ನೀನು ಕಾರ್ಯೋನ್ಮುಖಿಯಾಗು. ಖಂಡಿತವಾಗಿಯೂ ನೀನು ಜೀವನದಲ್ಲಿ ಯಶಸ್ವಿಯಾಗುವೆ. ನಿನಗೆ ಕೆಲಸ ಮಾಡೋಕೆ ಆಸಕ್ತಿ ಇದ್ದರೆ ಬಹಳಷ್ಟು ಅವಕಾಶಗಳಿವೆ. ಕೆಲಸಗಳಲ್ಲಿ ಶ್ರೇಷ್ಠತೆ ಮತ್ತು ಕನಿಷ್ಠತೆ ಅಂತ ಹೇಳಿ ಅನ್ಕೋಬಾರದು, ಮತ್ತು ಅದು ಯಾವುದು ಕೂಡ ಇಲ್ವೇ ಇಲ್ಲ. ನಮ್ಮ ಕೆಲಸಗಳಲ್ಲಿ ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವ ಎಲ್ಲಾ ಕೆಲಸಗಳು ಗೌರವಕ್ಕೆ ಅರ್ಹವಾಗಿರುವವು. ಮೊದಲು ನಿನ್ನ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು. ಯಾವುದೇ ಕೆಲಸಗಳು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸ. ಆ ಕೆಲಸ ಇಷ್ಟ ಇಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ ಅಂತ ಅನಿಸ್ಕೊಳ್ಳುತ್ತೆ ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳಿದ್ದಾರೆ. ನಿನ್ನ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ನೀನು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥನೆ ಅಂತ ಹೇಳಿದ್ದಾರೆ. ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಅನಗತ್ಯವಾಗಿ ಯಾವುದನ್ನು ಕೂಡ ಅಂಟಿಸಿಕೊಳ್ಳಬೇಡಿ. ಹಾಗೆ ಕೆಲಸಕ್ಕೆ ಉಪಯೋಗವಿಲ್ಲದ ಕೆಲಸಕ್ಕೆ ಬಾರದ ಒಂದಷ್ಟು ವಿಷಯಗಳ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀನು ಎಷ್ಟೇ ಬೈದರೂ ಮತ್ತು ಎಷ್ಟೇ ಕೋಪಗೊಂಡರೂ ಮತ್ತೆ ನಿನ್ನ ಜೊತೆಯೇ ಇರಲು ಬಯಸುತ್ತಾರೆಂದರೆ ಅವರಿಗೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ ಅಂತ ಅರ್ಥ. ಆ ಪ್ರೀತಿ ಅಷ್ಟೇ ಅಲ್ಲದೆ ಈ ಒಂದು ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತ ಅರ್ಥ. ನಿಜವಾದ ಪ್ರೀತಿಗೆ ಯಾವುದು ಮಿತವಾಗಿ ಇರುವುದಿಲ್ಲ. ಹಾಗೆ ಪ್ರೀತಿಗೆ ಯಾವುದೇ ನಿರೀಕ್ಷೆಗಳು ಕೂಡ ಇಲ್ಲ. ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭಿಸಬೇಡ, ಏಕೆಂದರೆ ನಿನ್ನ ಮೇಲೆ ನಿನಗೇ ಇರುವ ನಂಬಿಕೆಯೇ ನಿನ್ನ ಯಶಸ್ಸಿಗೆ ಮೊದಲ ಹೆಜ್ಜೆ ಅಂತ ಹೇಳಿದ್ದಾರೆ. ಬರುವುದು ಮತ್ತು ಹೋಗುವುದು ಯಾವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರ ನಮ್ಮ ಕೈಯಲ್ಲಿ ಇರುವುದು. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂತ ಅಂದ್ರೆ ನೀನು ನಿದ್ದೆಗೆಟ್ಟು ಪ್ರಯತ್ನಿಸು, ಅಷ್ಟೇ ಹೊರತು ಮಲಗಿ ಕನಸು ಕಾಣಬೇಡ ಅಂತ ಹೇಳಿದ್ದಾರೆ. ಜೀವನದಲ್ಲಿ ಕನಸು ಕಾಣಬೇಕು ಅಂದರೆ ಬರೀ ನಿದ್ದೆ ಮಾಡಿದರೆ ಸಾಕು, ಆದರೆ ಆ ಕನಸೇ ನನಸು ಆಗ್ಬೇಕು ಅಂದರೆ ನೀನು ನಿದ್ದೆಗೆಟ್ಟು ಶ್ರಮ ವಹಿಸಬೇಕು ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ಹೊಟ್ಟೆ ಸುಟ್ಟವನಿಗೆ ತುತ್ತಿನ ಬೆಲೆ ತಿಳಿಯುತ್ತದೆ, ಹಾಗೆ ಜೀವನದಲ್ಲಿ ಕಷ್ಟಪಟ್ಟವನಿಗೆ ಮಾತ್ರ ಬದುಕಿನ ಬೆಲೆ ತಿಳಿಯುತ್ತದೆ ಅಂತ ಹೇಳಿದ್ದಾರೆ. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ದಿನಗಳವರೆಗೆ ಮಾತ್ರ ಅದು ಇರುತ್ತದೆ, ಆದರೆ ಅದೇ ಚುಚ್ಚು ಮಾತುಗಳಿಂದ ಉಂಟಾದ ನೋವು ಮಾತ್ರ ನಮ್ಮ ಜೀವನ ಪೂರ್ತಿ ಇರುತ್ತದೆ. ಯಾವುದೇ ವ್ಯಕ್ತಿಗಾಗಲಿ ಸಂಪತ್ತು ಇಲ್ಲದಿದ್ದರೂ ಸಂಸ್ಕಾರ ಇದ್ದರೆ ಜೀವನ ತೃಪ್ತಿದಾಯಕವಾಗಿರುತ್ತದೆ. ಅದೇ ತನ್ನ ಜೀವನದಲ್ಲಿ ಸಂಪತ್ತು ಇದ್ದು ಸಂಸ್ಕಾರ ಇಲ್ಲದರೆ
ಇಲ್ಲದಿದ್ದರೆ ತನ್ನನ್ನು ಬಿಟ್ಟು ತನ್ನ ಒಬ್ಬ ಜೀವನದಲ್ಲಿ ಮತ್ಯಾರು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವು ಇರಬೇಕು ಅಂತ ಹೇಳಿದ್ದಾರೆ. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಹಾಗೂ ಇಲ್ಲದಿರುವುದಕ್ಕಾಗಿ ನೀವು ಹಾಹಾಕಾರ ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಧೈರ್ಯವಂತ ಜೀವನದಲ್ಲಿ ಒಂದು ಸಾರಿ ಮಾತ್ರ ಮರಣವನ್ನು ಹೊಂದುತ್ತಾನೆ, ಆದರೆ ಹೇಡಿ ಮಾತ್ರ ತಾನು ಭಯಪಡುವ ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಮರಣಿಸುತ್ತಾನೆ ಅಂತ ಹೇಳಿದ್ದಾರೆ. ಧೈರ್ಯವೆಂದರೆ ಜೀವನದಲ್ಲಿ ಏನಾದರೂ ಭಯ ಭೀತಿಗೊಳ್ಳದಿರುವುದು. ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನ ಶತ್ರುವೇ ತನ್ನ ಒಂದು ಭಯ ಅಂತ ಹೇಳಿದ್ದಾರೆ. ಭಯ ಅನ್ನುವುದು ಇಲ್ಲದಿರುವ ರೋಗವನ್ನು ಕೂಡ ತಂದೊಡ್ಡುತ್ತದೆ ಅಂತ ಹೇಳಿದ್ದಾರೆ. ಎಷ್ಟು ನಿಜ ಅಲ್ವಾ ಅವರು ಹೇಳಿರೋದು. ಅದಕ್ಕಾಗಿ ಏನಾದರೂ ಸರಿ ಜೀವನದಲ್ಲಿ ಧೈರ್ಯದಿಂದ ಇರುವುದನ್ನು ಯಾವತ್ತೂ ಕೂಡ ಮರೆಯಬೇಡಿ ಅಂತ ಹೇಳಿದ್ದಾರೆ. ಯಾವಾಗಾದರೆ ಒಬ್ಬ ಮನುಷ್ಯ ಅಧಿಕವಾಗಿ ಕೇಳುವುದನ್ನು ಅಭ್ಯಾಸವನ್ನಾಗಿ ಮಾಡಿಕೊಳ್ಳುತ್ತಾನೋ ಆವಾಗ್ಲೇ ಅವನು ಅಧಿಕವಾಗಿ ಎಲ್ಲವನ್ನು ಕಲಿಯುತ್ತಾನೆ. ಗೆಲ್ಲದೇ ಇರುವುದೇ ಒಂದು ದೊಡ್ಡ ಸೋಲು ಅಂತ ಅನ್ಕೋಬಾರದು. ಪ್ರತಿ ಬಾರಿಯೂ ಸೋತು ಜೀವನದಲ್ಲಿ ಮತ್ತೆ ಮತ್ತೆ ಪ್ರಯತ್ನಿಸದೆ ಇರುವುದೇ ಒಂದು ದೊಡ್ಡ ಸೋಲು ಅಂತ ಶ್ರೀಕೃಷ್ಣನವರು ಈ ಮಾತನ್ನ ಹೇಳಿದ್ದಾರೆ. ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟೋ ರೀತಿಯಲ್ಲಿ ನೋಯಿಸುತ್ತವೆ. ನೀವು ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವ ಆನಂದ ಮತ್ತು ಸಂತೋಷದ ಮುಂದೆ ನೀವು ಪಟ್ಟ ಶ್ರಮವೆಲ್ಲ ಶೂನ್ಯ ಅಂತ ಅನಿಸುತ್ತದೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಅಂದಾಗ ಭಯ ಪಡಬೇಡ. ಹಾಗೆ ಅವು ಹೋಗುವವರೆಗೂ ಕೂಡ ಶ್ರಮ ವಹಿಸಿದರೆ ತಮ್ಮಷ್ಟಕ್ಕೆ ತಾವು ಕಷ್ಟಗಳು ಮಾಯವಾಗುತ್ತವೆ. ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾರಿರಿ. ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸ ತಪ್ಪದೇ ಫಲಿತವನ್ನು ಕೊಡುತ್ತದೆ. ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿತ ಪಾಠಗಳನ್ನು ಮರೆಯಬಹುದೇನೋ, ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿತ ಪಾಠಗಳನ್ನು ಮಾತ್ರ ಎಂದಿಗೂ ಕೂಡ ಮರೆಯುವುದಿಲ್ಲ. ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿದೆ. ಇಂದು ಯಾರನ್ನಾದರೆ ನಾವು ಕೀಳಾಗಿ ನೋಡುತ್ತೇವೆಯೋ, ಮುಂದೆ ಒಂದು ದಿನ ನಾವು ಅವರ ಮುಂದೆ ಕೈ ಮುಗಿದು ನಿಲ್ಲುವಂತೆ ಆ ಭಗವಂತ ನಮಗೆ ಮಾಡ್ತಾನೆ ಅಂತ ಶ್ರೀಕೃಷ್ಣನವರು ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಎಲ್ಲವನ್ನು ಗೌರವಿಸು. ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಫಲಿತದ ಬಗ್ಗೆ ಯೋಚಿಸದೆ ಕೆಲಸವನ್ನು ಪೂರ್ತಿಗೊಳಿಸುವುದರಲ್ಲಿ ನೀವು ನಿರತವಾಗಿರಿ. ಅದೃಷ್ಟಗಳು ಬೇಕೆಂದರೆ ಕಾಯಿರಿ, ಅವಕಾಶಗಳು ಬೇಕೆಂದರೆ ಅವುಗಳನ್ನ ಹುಡುಕಿ. ಯಾಕೆಂದರೆ ಅದೃಷ್ಟ ಅನ್ನುವುದು ಎಲ್ಲರ ಜೀವನದಲ್ಲಿಯೂ ಕೂಡ ಬರುವುದಿಲ್ಲ, ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನದಲ್ಲಿಯೂ ಇರುತ್ತವೆ ಮತ್ತು ಅದೃಷ್ಟವನ್ನಾಗಿ ಅವು ಬದಲಿಸುತ್ತವೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತಿನಲ್ಲಿ ಇದ್ದರೆ ನೀವು ಕಾಡಿನಲ್ಲಿ ಇದ್ದರೂ ನಾಡಿನಲ್ಲಿದ್ದರೂ ಆನಂದವಾಗಿಯೇ ಇರುತ್ತೀರಿ ಅಂತ ಹೇಳಿದ್ದಾರೆ. ಹಣ ಅನ್ನುವುದು ಒಂದು ಮಹಾ ವೃಕ್ಷದ ಹಾಗೆ. ಅದರ ಕೆಳಗೆ ಹೋದಾಗ ನಮ್ಮ ನೆರಳೇ ನಮಗೆ ಕಾಣಿಸುವುದಿಲ್ಲ. ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣಿಸುವುದೇ ಇಲ್ಲ. ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ. ಜವಾಬ್ದಾರಿ ಗೊತ್ತಿಲ್ಲದವನಿಗೆ ಕೆಲಸ ವಹಿಸುವುದು ಎಷ್ಟು ತಪ್ಪವೋ, ಬಾಂಧವ್ಯದ ಬಗ್ಗೆ ಅವರಿಗೆ ಗೊತ್ತಿಲ್ಲದೆ ಇರುವವರ ಜೊತೆ ನಾವು ಬಾಂಧವ್ಯವನ್ನು ಬೆಳೆಸುವುದು ಅಷ್ಟೇ ತಪ್ಪು. ಎಷ್ಟು ಹಣ ಸಂಪಾದಿಸಿ ಎಂಬುದು ಜೀವನದಲ್ಲಿ ಮುಖ್ಯ ಅಲ್ಲ, ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆಯನ್ನು ಮಾಡುತ್ತೀಯ ಅನ್ನುವುದು ಮುಖ್ಯ. ಜೀವನದಲ್ಲಿ ಹಣವನ್ನು ಎಷ್ಟೇ ಗಳಿಸು, ಎಷ್ಟೇ ಕಳೆದುಕೋ, ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಯಾವತ್ತೂ ಕೂಡ ಕಳ್ಕೋಬೇಡಿ. ಇವಿಷ್ಟು ಜೀವನಕ್ಕೆ ಧೈರ್ಯವನ್ನು ತಂದುಕೊಳ್ಳುವ ಶ್ರೀಕೃಷ್ಣನವರ ಮಾತುಗಳಾಗಿವೆ. ಸೊ ಇವತ್ತಿನ ವಿಡಿಯೋ ಇಷ್ಟು ಆಗಿದೆ. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ. ಅಲ್ಲಿವರೆಗೂ ಬೈ ಬಾಯ್.